Hi everyone, welcome to my YouTube channel. Please like, comment, share and subscribe. ಇವತ್ತೊಂದು ಲುಕ್ ಬಂದ್ಬಿಟ್ಟು ದಸರಾ ಫೆಸ್ಟಿವಲ್ ಎಸ್ಪೆಷಲಿ ಡೆಡಿಕೇಟೆಡ್ ಫಾರ್ ವರ್ಕಿಂಗ್ ವುಮೆನ್ಸ್. ಇಲ್ಲಿ ನಾನು ಸೆಟಾಪಿಲ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಈ ರೀತಿಯಾಗಿ ಜೆಂಟಲಾಗಿ ಮಸಾಜ್ ಮಾಡಿ ನೀವು ಸ್ಕಿನ್ಗೆ ಅಪ್ಲೈ ಮಾಡಿ, ಸೊ ದಟ್ ಮಾಲಿಕ್ಯೂಲ್ ಸಹ ಆ್ಯಕ್ಟಿವೇಟ್ ಆಗುತ್ತೆ ಮತ್ತು ನಿಮಗೆ ಇದು ನೈಸ್ ಬೇಸ್ ಕೊಡುತ್ತೆ ಸ್ಕಿನ್ಗೆ. ನೆಕ್ಸ್ಟ್ ಸ್ಟೆಪ್ ಇಸ್ ಫೌಂಡೇಶನ್. ಇಲ್ಲಿ ನಾನು 228 ಮತ್ತು ಶೇಡ್ 335 ಯೂಸ್ ಮಾಡ್ತಿದ್ದೀನಿ ಫಿಟ್ ಮಿ ಮೇಬಿಲಿನಿಂದ. ಸೊ ಇದು ನಾನು ಏನಕ್ಕೆ 2 ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ ಅಂದರೆ ನನ್ನ ಸ್ಕಿನ್ ಟೋನ್ನ ಇದು ಮ್ಯಾಚ್ ಮಾಡ್ಕೊಳ್ಬೇಕು. ಓಕೆನಾ, ನಿಮ್ಮ ಹತ್ರ ಇವಾಗ ಫಿಟ್ ಫೌಂಡೇಶನ್ ಕ್ರೀಮ್ ಇಲ್ಲ, ಯು ಕೆನಾಟ್ ಅಫೋರ್ಡ್ ಫೌಂಡೇಶನ್ ಕ್ರೀಮ್ ಅಂದರೆ ನೀವು ಪಾಂಡ್ಸ್ BB ಪ್ಲಸ್ ಆರ್ ಲ್ಯಾಕ್ಮಿ 925 ಯಾವ ರೀತಿಯಾದ ನಿಮ್ಮ ಹತ್ರ ಫೌಂಡೇಶನ್ಸ್ ಇದೆ, ಲೈಕ್ BB ಕ್ರೀಮ್ಸ್ ಇದೆ, ಅದನ್ನು ನೀವು ಯೂಸ್ ಮಾಡ್ಕೊಬೋದು. ಐ ವುಡ್ ರೆಕಮೆಂಡ್ BB ಕ್ರೀಮ್ಸ್ ಇನ್ ಪಾಂಡ್ಸ್ ಆ್ಯಂಡ್ ಲ್ಯಾಕ್ಮಿ 925. ಸೊ ನಾನು ಸ್ಪೆಚ್ಯುಲಾ ಅಂದರೆ ನಾನು ಮಿಕ್ಸಿಂಗ್ ಪ್ಯಾಲೆಟಿಂದ ನಾನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ಅದರ್ವೈಸ್ ನೀವು ಒಂದು ಪ್ಲೇಟಲ್ಲೂ ಸಹ ಮಿಕ್ಸ್ ಮಾಡ್ಕೊಳ್ಬೋದು. ಅಪ್ಲೈ ಆಲ್ ಓವರ್ ಯುವರ್ ಫೇಸ್. ಓಕೆನಾ, ನೋಡಿ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ ಚೆನ್ನಾಗಿ. ಆ್ಯಂಡ್ ನಿಮ್ಮ ನೋಸ್ ಕಾರ್ನರ್ಸ್ ಸಹ ನೀವು ಅಪ್ಲೈ ಮಾಡಬೇಕಾಗುತ್ತೆ ಆಲ್ ಓವರ್ ಯುವರ್ ಫೋರ್ ಹೆಡ್ಸ್. ಆಮೇಲೆ ಇದು ನಾನು ಏನಕ್ಕೆ ಈ ಥರ ಐಬ್ರೋ ಶೇಪಾಗಿ ನಾನು ಫೌಂಡೇಶನ್ ಅಪ್ಲೈ ಮಾಡ್ತಿದ್ದೀನಿ ಅಂದರೆ ನೀವು ಐ ಶ್ಯಾಡೋ ಹಾಕಿದಾಗ ಅದು ಚೆನ್ನಾಗಿ ಕಾಣಿಸುತ್ತೆ. ಎತ್ತಿ ಪ್ಯಾಲೆಟ್ಟು ಪಿಗ್ಮೆಂಟ್ ಬಂದ್ಬಿಟ್ಟು ಚೆನ್ನಾಗಿರುತ್ತೆ ನಿಮಗೆ ಐ ಶ್ಯಾಡೋ ಪಿಗ್ಮೆಂಟ್ಸ್. ನೀವು ಈ ಸ್ಟೆಪ್ನ ಸಹ ಸ್ಕಿಪ್ ಮಾಡ್ಬೋದು. ಮತ್ತು ನಿಮ್ಮ ಹತ್ರ ಬ್ರಷ್ ಇಲ್ಲ ಅಂದರೂ ಸಹ ನೀವು ನಿಮ್ಮ ಫಿಂಗರ್ ಟಿಪ್ಸ್ನ ಯೂಸ್ ಮಾಡಿ ಫೌಂಡೇಶನ್ ಅಥವಾ BB ಕ್ರೀಮ್ಸ್ನ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಬ್ಲೆಂಡರಿಂದ ಬ್ಲೆಂಡ್ ಮಾಡ್ತಿದ್ದೀನಿ ಚೆನ್ನಾಗಿ. ನೀವು ಫಿಂಗರ್ ಟಿಪ್ಪಿಂದ ಬ್ಲೆಂಡ್ ಮಾಡೋ ಬದಲು ಬ್ಲೆಂಡರ್ಸಿಂದ ಬ್ಲೆಂಡ್ ಮಾಡಿದ್ರೆ ಅದು ತುಂಬ ಒಂದು ಸಾಫ್ಟ್ ಲುಕ್, ಸಬ್ಟಲ್ ಲುಕ್ ಕೊಡುತ್ತೆ ನಿಮಗೆ. ನೋಡಿ ಈ ರೀತಿಯಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಇಯರ್ಸ್ನೆಲ್ಲ ಸ್ಕಿಪ್ ಮಾಡಬೇಡಿ ಬ್ಲೆಂಡ್ ಮಾಡೋದು. ಗೊತ್ತಾಗ್ತಿದೆ ಅಲ್ವಾ ಡಿಫ್ರೆನ್ಸ್ ಎಷ್ಟಿದೆ ನಾನು ಒರಿಜಿನಲ್ ಸ್ಕಿನ್ ಟೋನ್ಗೂ ಮತ್ತು ಫೌಂಡೇಶನ್ಗೆ ಅಂತ. ಈ ರೀತಿಯಾಗಿ ಚೆನ್ನಾಗಿ ಪೂರ್ತಿ ಫೇಸ್ನ ನೀವು ಬ್ಲೆಂಡ್ ಮಾಡಿಕೊಂಡು ಬನ್ನಿ. ಓಕೆ, ನೀವು BB ಪ್ಲಸ್ ಕ್ರೀಮ್ ಸಹ ಯೂಸ್ ಮಾಡ್ಬೋದು. ಬಟ್ ನೈಸ್ ಕವರೇಜ್ ಬೇಕಂದರೆ ನಿಮಗೆ ಫೌಂಡೇಶನ್ ಕ್ರೀಮ್ನೇ ನೀವು ಯೂಸ್ ಮಾಡಬೇಕು. ಮೆಬಿಲಿನ್ ಬಂದ್ಬಿಟ್ಟು ತುಂಬ ಅಫೋರ್ಡಬಲ್, ಲೈಕ್ 545 ಚೇಂಜ್ ಇರುತ್ತೆ. ಸೊ ನೀವು ಅದು ಬಂದ್ಬಿಟ್ಟು ಒಕೇಶನ್ ಸಚ್ ಆಸ್ ಮ್ಯಾರೇಜ್ ಮತ್ತು ಬೇರೆ ಸೈಡ್ ಹೋಗೋವಾಗ, ಪಾರ್ಟೀಸ್ಗೆ ಹೋಗೋವಾಗ ಯು ಕ್ಯಾನ್ ಯೂಸ್ ದಿಸ್ ಕ್ರೀಮ್. ಓಕೆ, ಬಟ್ ಏನು ಇಂಪಾರ್ಟೆಂಟ್ ಅಂದರೆ ವೆದರ್ ಇಟ್ ವಿಲ್ ಮ್ಯಾಚ್ ಯುವರ್ ಸ್ಕಿನ್ ಟೋನ್. ನೀವು ತುಂಬ ಲೈಟ್ ಶೇಡ್ ಸ್ಕಿನ್ ಟೋನ್ ಅಥವಾ ತುಂಬ ಡಾರ್ಕ್ ಶೇಡ್ ಸ್ಕಿನ್ ಟೋನ್ ತೊಗೊಂಡ್ರೆ ನಿಮ್ಮ ಮೇಕಪ್ಪು ಆ್ಯಶ್ ಕಲರ್ ಆಗಿ ಡ್ರೈ ಆಗಿಬಿಟ್ಟು ಟರ್ನ್ ಆಗುತ್ತೆ ಆ್ಯಶ್ ಕಲರ್ಗೆ, ಮತ್ತು ತುಂಬ ಒಂಥರ ಫೇಕ್ ಆಗಿರುತ್ತೆ, ನ್ಯಾಚುರಲ್ ಬೇಸ್ ಇರಲ್ಲ. ಸೊ ಆಲ್ವೇಸ್ ಬಿ ಕೇರ್ಫುಲ್ ವೆನ್ ಯು ಆರ್ ಚೂಸಿಂಗ್ ದ ಫೌಂಡೇಶನ್ ಕ್ರೀಮ್. ಮತ್ತು ನಾವು ನೆಕ್ಕು ಸಹ ಅಪ್ಲೈ ಮಾಡಬೇಕು, ಯಾಕಂದರೆ ಫೇಸ್ ಒಂದು ಕಲರು ನೆಕ್ ಒಂದು ಕಲರ್ ಇರಬಾರ್ದು. ಬೋತ್ ಶುಡ್ ಆಲ್ಸೋ ಮ್ಯಾಚ್. ಮತ್ತು ನಂತರ ಬ್ಲೆಂಡರಿಂದ ನೈಸಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಅದರ್ವೈಸ್ ಫಿಂಗರ್ ಟಿಪ್ನ ಯೂಸ್ ಮಾಡಿ ನೀವು ಸಹ ಬ್ಲೆಂಡ್ ಮಾಡ್ಕೊಳ್ಬೋದು. ಓಕೆ, ಕಾರ್ನರ್ಸ್ ಆಫ್ ದ ಮೌತೆಲ್ಲ ಚೆನ್ನಾಗಿ ಬ್ಲೆಂಡ್ ಮಾಡಿ. ಈ ರೀತಿಯಾಗಿ ತುಂಬ ಫೌಂಡೇಶನ್ನ ತುಂಬ ಪ್ರೆಸ್ ಮಾಡಬೇಡಿ. ನೆಕ್ಸ್ಟು ಕಾಂಪ್ಯಾಕ್ಟ್ ಪೌಡರ್ ಲ್ಯಾಕ್ಮಿ 925ಇಂದ ಯೂಸ್ ಮಾಡ್ತಿದ್ದೀನಿ. ಜಸ್ಟ್ ಡ್ಯಾಬ್ ಬ್ರಷಲ್ಲಿ ನೀವು ಫೌಂಡೇಶನ್ ಕ್ರೀಮಿ ಕನ್ಸಿಸ್ಟೆಂಟ್ ಅಲ್ವಾ, ಅದನ್ನು ನೀವು ಲಾಕ್ ಮಾಡಬೇಕು ಫೌಂಡೇಶನ್ನ, ಸೊ ದಟ್ ನೀವು ಸ್ವೆಟ್ ಆದಾಗೂ ಸಹ ನಿಮ್ಮ ಮೇಕಪ್ ಹೋಗಲ್ಲ. ಇಫ್ ಯು ಡೋಂಟ್ ಹ್ಯಾವ್ ಎನಿ ಬ್ರಷ್ ಯು ಕ್ಯಾನ್ ಯೂಸ್ ದ ಪೌಡರ್ ಬಫ್. ನಾರ್ಮಲ್ ನಿಮ್ಮ ಮನೇಲಿ ಪೌಡರ್ ಬಫ್ ಇರುತ್ತಲ್ವ, ಕಾಂಪ್ಯಾಕ್ಟ್ ಪೌಡರಿಂದ ಅದನ್ನು ಡ್ಯಾಬ್ ಮಾಡಿ ಈ ಥರ ಕವರ್ ಮಾಡ್ಕೊಳ್ಳಿ. ನೆಕ್ ಸಹ ಕವರ್ ಮಾಡಬೇಕು, ಸ್ಕಿನ್ ಸಹ ಕವರ್ ಮಾಡಬೇಕು. ಸೊ ಫೌಂಡೇಶನ್ನು ಹಾಗೆ ಸ್ಟೇ ಆಗುತ್ತೆ, ಮೇಕಪ್ ವೆರಿ ಲಾಂಗ್ ಹಾರ್ಸ್ ಸ್ಟೇ ಆಗುತ್ತೆ. ಇಲ್ಲಾಂದರೆ ನೀವು ತುಂಬ ಸ್ವೆಟ್ ಆದರೆ ಅದು ಫೌಂಡೇಶನ್ ಎಲ್ಲ ತುಂಬ ಆಯಿಲಿಯಾಗಿ ಆಯಿಲ್ ಬಂಪ್ಸ್ ಥರ ಬಂದ್ಬಿಡುತ್ತೆ. ಓಕೆನಾ, ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಐ ಶ್ಯಾಡೋನ ಅಪ್ಲೈ ಮಾಡೋಕ್ಕೆ ಹೋಗ್ತಿದ್ದೀರಿ. ನಾನು ಪರ್ಟಿಕ್ಯುಲರ್ಲಿ ವೆನ್ ಐ ಡೂ ಮೇಕಪ್ ನಾನು ಪ್ರಾಡಕ್ಟ್ಸ್ನಲ್ಲಿ ಇಲ್ಲಿ ಇರುತ್ತೆ ಅಲ್ವಾ, ಲೈಕ್ ನನಗೆ ತುಂಬ ಕಷ್ಟ, ಇಟ್ ವಿಲ್ ಬಿ ವೆರಿ ಕನ್ಫ್ಯೂಸಿಂಗ್. ಸೊ ನಾನು ಮೇಕಪ್ ಮಾಡೋವಾಗ ವೀಡಿಯೋಗೆ ಯಾಕೆ ತುಂಬ ಲೇಟ್ ಆಗುತ್ತೆ ಅಂದರೆ ಮೇಕಪ್ ಪ್ರಾಡಕ್ಟ್ ಸರ್ಚ್ ಮಾಡೋದ್ರಲ್ಲೇ ನನಗೆ ಲೇಟ್ ಆಗಿಬಿಟ್ಟಿರುತ್ತೆ. ಸೊ ಜಸ್ಟ್ ಬೇರ್ ವಿತ್ ಮೀ ಗೈಸ್.
ಓಕೆ, ನೆಕ್ಸ್ಟ್ ನಾನು ಹುಡಾ ಬ್ಯೂಟಿ ಪ್ಯಾಲೆಟ್ ರೋಸ್ ಗೋಲ್ಡಿಂದ ಐ ಶ್ಯಾಡೋ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಇದೇ ಪ್ಯಾಲೆಟ್ ಯೂಸ್ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಯು ಕ್ಯಾನ್ ಯೂಸ್ ಎನಿಥಿಂಗ್ ಬಟ್ ದ ಲೈಟರ್ ಶೇಡ್. ನಾನಿಲ್ಲಿ ಕ್ರೀಸ್ಗೆ ಲೈಟರ್ ಶೇಡ್ನ ತಗೊತಿದ್ದೀನಿ. ಓಕೆ, ಡಸ್ಟ್ ಔಟ್ ಮಾಡಿಬಿಟ್ಟು ಬ್ಲೆಂಡ್ ಮಾಡಬೇಕು ಇನ್ ದ ಸರ್ಕ್ಯುಲರ್ ಮೋಷನ್. ಓಕೆ, ಈ ರೀತಿಯಾಗಿ ನೈಸಾಗಿ ಬ್ಲೆಂಡ್ ಮಾಡಬೇಕು ಕ್ರೀಸ್ನ. ಕ್ರೀಸ್ ಲೈನ್ ಅಂತ ಹೇಳಿದ್ರೆ ನಿಮ್ಮ ಐಬ್ರೋಸ್ಗೂ ಮತ್ತು ನಿಮ್ಮ ಐಸ್ಗೂ ಇರೋ ಸೆಂಟರ್ಡ್ ಪಾರ್ಟ್ ಆಫ್ ದ ಐಸ್, ವಾಟ್ ವಿ ಕಾಲ್ ಬಿಲೋ ದ ಸ್ಕಲ್, ಅದನ್ನು ಕ್ರೀಸ್ ಲೈನ್ ಅಂತ ಹೇಳ್ತೀರಿ. ನೈಸ್ಲಿ ಯು ಹ್ಯಾವ್ ಟು ಬ್ಲೆಂಡ್ ಇಟ್. ಓಕೆನಾ, ಲೈಟ್ ಕಲರ್ಸೇ ತೊಗೊಳ್ಬೇಕು, ತುಂಬ ಡಾರ್ಕ್ ಕಲರ್ ತೊಗೊಳ್ಬೇಡಿ. ಮತ್ತು ಬ್ರಷ್ನ ಈ ಟಿಪ್ಪಲ್ಲಿ ಹೋಲ್ಡ್ ಮಾಡಬೇಕು, ನಾಟ್ ವೆರಿ ಟೂ ಫಾರ್ ಟೂ, ಓಕೆ, ಮೀಡಿಯಮ್ ಆಗಿ ಹೋಲ್ಡ್ ಮಾಡಿ ಈ ಥರ ಬ್ಲೆಂಡ್ ಮಾಡಬೇಕು. ಗೊತ್ತಾಗ್ತಿದೆಯಾ ಡಿಫ್ರೆನ್ಸು ಈ ಐಸ್ಗೂ ಆ ಐಸ್ಗೆ? ಸೊ ನಾವು ಈ ರೀತಿಯಾಗಿ ಬ್ಲೆಂಡ್ ಮಾಡ್ತಾ ಹೋಗಬೇಕು. ಬ್ಲೆಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ವೆನ್ ಯು ಆರ್ ಡೂಯಿಂಗ್ ಐಸ್ ಮೇಕಪ್. ತುಂಬ ಫಾಸ್ಟು ಅರ್ಜೆಂಟಾಗಿ ಬ್ಲೆಂಡ್ ಮಾಡಬೇಕಂದ್ರೆ ಒಂಥರ ತುಂಬ ಡ್ರಮ್ಯಾಟಿಕ್ ಆಗಿರುತ್ತೆ. ಸೊ ಇಟ್ ವಿಲ್ ನಾಟ್ ಬಿ ಗುಡ್. ನ್ಯಾಚುರಲ್ ಲುಕ್ಗೆ ಯಾವತ್ತಿದ್ರೂ ನೀವು ಐ ಶ್ಯಾಡೋನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಬೇಕು. ಸೊ ನಾನು ಇದೇ ರೀತಿಯಾಗಿ ಬೋತ್ ದ ಸೈಡ್ ಐಸ್ನ ಈ ಥರ ಲೈಟ್ ಶೇಡಲ್ಲಿ ಬ್ಲೆಂಡ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಈ ಪ್ಯಾಲೆಟ್ ಇಲ್ಲ ಅಂದರೆ ಯು ಕ್ಯಾನ್ ಆಲ್ಸೋ ಗೋ ಫಾರ್ ವಿಚ್ ಎವರ್ ದ ಪ್ಯಾಲೆಟ್ ಯು ಹ್ಯಾವ್, ಬಟ್ ನೈಸ್ ಪಿಗ್ಮೆಂಟೆಡ್ ಆಗಿರಬೇಕು. ಯೂರೋ ಗರ್ಲ್ಸ್ ಚೆನ್ನಾಗಿದೆ ಐ ಪ್ಯಾಲೆಟು. ಸೊ ವಿಚ್ ಇಸ್ ಅಫೋರ್ಡಬಲ್. ನೈಕಾ ಐ ಪ್ಯಾಲೆಟು ಸಹ ಚೆನ್ನಾಗಿದೆ, ಅದರಲ್ಲಿ ನೀವು ಟ್ರೈ ಮಾಡ್ಬೋದು. ಓಕೆನಾ, ಸೊ ನಾನು ಈ ಥರ ಬ್ಲೆಂಡ್ ಮಾಡ್ತಿದ್ದೀನಿ. ಇದು ಫೆಸ್ಟಿವಲ್ ಲುಕ್, ಇಟ್ ಹ್ಯಾಸ್ ಟು ಬಿ ವೆರಿ ಸಬ್ಟಲ್. ಸೊ ನಾವು ಡಾರ್ಕ್ ಕಲರ್ಸ್ ಯೂಸ್ ಮಾಡೋ ನೆಸೆಸಿಟಿ ಇಲ್ಲ. ಓಕೆನಾ, ಈ ರೀತಿಯಾಗಿ ಬ್ಲೆಂಡ್ ಮಾಡ್ತಾ ಹೋಗಿ ಅಂಟಿಲ್ ಯು ಗೆಟ್ ಎ ವೆರಿ ಬ್ಯೂಟಿಫುಲ್ ಐ ಬೇಸ್, ಐ ಮೀನ್ ದ ಕ್ರೀಸ್. ನೆಕ್ಸ್ಟು ಮತ್ತು ಕಾರ್ನರ್ಸ್ಗೆ ನಾನು ಸ್ವಲ್ಪ ಡಾರ್ಕ್ ಶೇಡ್ ತೊಗೊತಿದ್ದೀನಿ. ದ ಶೇಡ್ ಇಸ್ ಕೋಕೋ. ಏನಕ್ಕೆ ಇದು ಹೈಲೈಟ್ ಮಾಡ್ತೀರಿ ಅಂದರೆ ಇವಾಗ ಐ ಮೇಕಪ್ ತುಂಬ ಲೈಟ್ ಇರುತ್ತೆ. ಸೊ ದ ಕಾರ್ನರ್ಸ್ ನೀವು ಸ್ವಲ್ಪ ಡಾರ್ಕ್ ಶೇಡ್ ಯೂಸ್ ಮಾಡೋವಾಗ ಇಟ್ ವಿಲ್ ಗೆಟ್ ಹೈಲೈಟೆಡ್, ಪಾಪಿಂಗ್, ಕಲರ್ಸ್ ಬಂದು ಪಾಪಿಂಗ್ ಆಗಿರುತ್ತೆ. ಸೊ ಇಟ್ ವಿಲ್ ಬಿ ವೆರಿ ಅಟ್ರಾಕ್ಟಿವ್. ತುಂಬ ಡಾರ್ಕ್ ಆಗಾದರೂ ಸರಿ, ತುಂಬ ಲೈಟ್ ಆಗಾದರೂ ಸರಿ ಇರಲ್ಲ. ಇಟ್ ವಿಲ್ ಬ್ಯಾಲೆನ್ಸ್ ಯೋರ್ ಕ್ರೀಸ್ ಲೈನ್, your glitter area and also the corner of the eye. ಓಕೆನಾ, ಇದನ್ನು ಸಹ ನೈಸಾಗಿ ಬ್ಲೆಂಡ್ ಮಾಡಿ, ಡೋಂಟ್ ಡ್ಯಾಬ್ ಮಾಡಬಾರ್ದು. ನೆಕ್ಸ್ಟು ಬಂದು ನಾನು ಗ್ಲಿಟರ್ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಗ್ಲಿಟರ್ ಬಂದ್ಬಿಟ್ಟು ಸಹ ತುಂಬ ಸಬ್ಟಲ್ ಆಗಿರ್ಬೇಕು, ತುಂಬ ಡಾರ್ಕ್ ಬೇಡ ಗ್ಲಿಟರು. ಯಾಕಂದರೆ ನಾವಿಲ್ಲಿ ಕ್ಯಾಶುಯಲ್ ಮೇಕಪ್ ಲುಕ್ ಮಾಡ್ತಿರೋದಲ್ವ. ಸೊ ಅಷ್ಟೊಂದು ಡಾರ್ಕ್ ಐಸ್ ಬೇಡ. ಇಟ್ ಇಸ್ ನಾಟ್ ಎ ಪಾರ್ಟಿ ಲುಕ್. ಬಿಕಾಸ್ ಈ ವಿಡಿಯೋ ಬಂದ್ಬಿಟ್ಟು ಲೈಕ್ ವರ್ಕಿಂಗ್ ವುಮೆನ್ಸ್ ಮತ್ತು ಆಫೀಸ್ ಹೋಗೋದ್ರಿಂದ ತುಂಬ ಡಾರ್ಕ್ ಮೇಕಪ್ ಸಹ ಬೇಡ. ಸೊ ನಾನು ಈ ಗ್ಲಿಟರ್ ಲೈಕ್ ಕೈಂಡ್ ಆಫ್ ಗೋಲ್ಡನ್ ಶೇಡ್, ವೆರಿ ಲೈಟ್ ಗೋಲ್ಡನ್ ಶೇಡ್ ಆರ್ ಅ ಬಿಸ್ಕೆಟ್ ಕಲರ್ ಯು ಕ್ಯಾನ್ ಕಾಲ್, ಆ ಥರ ಗ್ಲಿಟರ್ನ ನಾನು ಯೂಸ್ ಮಾಡ್ತಿದ್ದೀನಿ. ನಾನು ಐಸ್ನ ಬಂದ್ಬಿಟ್ಟು ತುಂಬ ಸಿಂಪಲ್ಲಾಗಿ ಕಾಣಿಸೋ ಥರ ನಾನಿಲ್ಲಿ ಮಾಡ್ತಿದ್ದೀನಿ. ಓಕೆನಾ, ನೀವು ಫಿಂಗರ್ಸ್ನ ಯೂಸ್ ಮಾಡಿ ಗ್ಲಿಟರ್ನ ಅಪ್ಲೈ ಮಾಡಿ. ಬ್ರಷ್ಗಿಂತ ನಿಮ್ಮ ಫಿಂಗರ್ ಟಿಪ್ನ ಯೂಸ್ ಮಾಡಿ ಗ್ಲಿಟರ್ ಅಪ್ಲೈ ಮಾಡೋದ್ರಿಂದ ಇಟ್ ವಿಲ್ ಸ್ಟೇ ಫಾರ್ ಅ ಲಾಂಗ್ ಟೈಮ್. ಮತ್ತು ಬ್ಲೆಂಡಿಂಗು ಸಹ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಇಫ್ ಯು ವಾಂಟ್ ಲಿಟಲ್ ಕಲರ್ ಟು ಪಾಪ್ ಅಟ್ ದ ಕಾರ್ನರ್ ಆಫ್ ಯೋರ್ ಐಸ್, ನೀವು ಈ ಥರ ಮಾಡ್ಕೊಳ್ಳಿ. ಇನ್ನರ್ ಕಾರ್ನರ್ ಆ್ಯಂಡ್ ಔಟರ್ ಕಾರ್ನರ್ ಆಫ್ ಯೋರ್ ಐಸ್. ತುಂಬ ಮೇಕಪ್ಪು, ಐ ಮೇಕಪ್ ತುಂಬ ಡಲ್ಲಾಗಿದೆ, ಇನ್ನೂ ಸ್ವಲ್ಪ ಬೇಕು ಅಂದರೆ ಈ ಥರ ಕಾರ್ನರಲ್ಲಿ ಮಾಡಿಕೊಂಡು ಜಸ್ಟ್ ಕ್ರೀಸ್ ಇಟ್ ಔಟ್ ವಿತ್ ಅ ಡಾರ್ಕರ್ ಶೇಡ್. ಓಕೆ, ಐ ಮೇಕಪ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ದ ಅಟ್ರಾಕ್ಟಿಂಗ್ ಫ್ಯಾಕ್ಟರ್ ಇನ್ ಯೋರ್ ಮೇಕಪ್. ದ ಹೋಲ್ ಫೇಸಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸೋದಂದರೆ ಐ ಮೇಕಪ್. ಸೊ ನೀವು ಸ್ವಲ್ಪ ಟೈಮ್ ಎಕ್ಸ್ಟ್ರಾ ತೊಗೊಂಡಾದ್ರೂ ವಿತ್ ಪೇಷನ್ಸ್ ಯು ಹ್ಯಾವ್ ಟು ಡೂ ಇಟ್ ವೆರಿ ನೈಸ್ಲಿ. ಸಿ ಟು ದಟ್ ಗ್ಲಿಟರ್ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿದೆಯಾ ಏನು ಅಂತ. ಓಕೆನಾ, ಸೊ ಅಂಟಿಲ್ ದೆನ್ ಯು ಹ್ಯಾವ್ ಟು ಸಿ ವೆದರ್ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಕ್ರೀಸ್ ಪರ್ಫೆಕ್ಟಾಗಿ ಬಂದಿದೆಯಾ, ದ ಔಟರ್ ಕಾರ್ನರ್ಸ್ ಇಸ್ ಬ್ರೈಟರ್ ದೆನ್ ಯೋರ್ ಕ್ರೀಸ್ ಆ್ಯಂಡ್ ದ ಗ್ಲಿಟರ್ ಪಿಗ್ಮೆಂಟ್ ಇಸ್ ಗುಡ್ ಆರ್ ಇಟ್ ಇಸ್ ಲಾಸ್ಟಿಂಗ್ ಆರ್ ಲಾಂಗ್ ಲಾಸ್ಟಿಂಗ್, ಆ ಥರ ಎಲ್ಲ ಸಹ ನೋಡಿಕೊಂಡು ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಇಸ್ ಬ್ಲಷ್. ಇಲ್ಲಿ ಬ್ಲಷ್ ಬಂದ್ಬಿಟ್ಟು ಮೇಕಪ್ ರೆವಲ್ಯೂಷನಿಂದ ತಗೊತಿದ್ದೀನಿ. ದ ವೆರಿ ನ್ಯೂಡ್ ಶೇಡ್. ತುಂಬ ಪಿಂಕ್ ಆಗಿದ್ರೆ ಇಟ್ ಲುಕ್ಸ್ ವೆರಿ ಡ್ರಾಮ್ಯಾಟಿಕ್. ಅಗೇನ್
ತುಂಬ ಏನು ಹೇಳ್ತೀರಾ, ಪಿಂಕ್ ಕಲರ್ ಅಂದರೆ ಲೈಕ್ ಸ್ಮಾಲ್ ಚಿಲ್ಡ್ರನ್ ಡ್ಯಾನ್ಸ್ ಪ್ರೋಗ್ರಾಮ್ಗೆಲ್ಲ ಇರುತ್ತಲ್ವ ಆ ಥರ ಆಗಿಬಿಡುತ್ತೆ. ಡಾರ್ಕರ್ ಪಿಂಕ್ ಬೇಡ, ಲೆಟ್ ಇಟ್ ಬಿ ವೆರಿ ಎಲಿಗೆಂಟ್. ಓಕೆ, ಈ ಥರ ಸ್ಮೈಲ್ ಮಾಡಿಕೊಂಡು ನೀವು ಬ್ಲಷ್ನ ಅಪ್ಲೈ ಮಾಡಬೇಕು. ನೀವೇ ನೋಡಿದ್ರಲ್ಲ ಒಂದು ಸ್ಕಿನ್ಗೆ ಬ್ಲಷ್ ಅಪ್ಲೈ ಮಾಡಿದ್ದೆ ಎಷ್ಟು ಡಿಫ್ರೆನ್ಸ್ ಇತ್ತು ಅಂತ. ಬ್ಲಷ್ ಬಂದ್ಬಿಟ್ಟು ತುಂಬ ಡಾರ್ಕ್ ಆಗೂ ಸಹ ಇರಬಾರ್ದು, ತುಂಬ ಲೈಟಾಗೂ ಸಹ ಇರಬಾರ್ದು. ಯಾಕಂದರೆ ನಾವು ಇಲ್ಲೇ ಸಿಂಪಲ್ ಲುಕ್ ಮಾಡಿರೋದ್ರಿಂದ ಈ ಥರ ಇರಬೇಕು. ಇಫ್ ಯು ಫೀಲ್ ಬ್ಲಷ್ ತುಂಬ ಅಪ್ಲೈ ಆಯಿತು ಅಂದರೆ ಬ್ಲೆಂಡರಿಂದ ನೀವು ಡ್ಯಾಬ್ ಮಾಡ್ಕೊಳ್ಳಿ, ಅಥವಾ ಟಿಶ್ಯೂ ಇದ್ದರೆ ನಿಮ್ಮ ಹತ್ರ ಅದರಲ್ಲಿ ಇದು ಮಾಡ್ಕೊಳ್ಳಿ. ನೆಕ್ಸ್ಟು ಹೈಲೈಟರ್ ಯೂಸ್ ಮಾಡ್ತಿದ್ದೀರಿ ಫ್ರಮ್ ರೆವಲ್ಯೂಷನ್. ಇಲ್ಲಿ ನಾನು ಗೋಲ್ಡನ್ ಹೈಲೈಟರ್ ಯೂಸ್ ಮಾಡ್ತಿದ್ದೀನಿ. ಇಲ್ಲೂ ಸಹ ನೀವು ಸ್ಮೈಲ್ ಮಾಡಿಕೊಂಡು ಹೈಲೈಟರ್ನ ಹಾಕಬೇಕು ಚೀಕ್ ಬೋನ್ಸ್ ಮೇಲೆ. ನೋಡೋದಾದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ವೆನ್ ಯು ಸ್ಮೈಲ್ ಆಲ್ಸೋ ಹೈಲೈಟರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಟ್ ಗಿವ್ಸ್ ಅ ಶೈನಿಂಗ್ ಲುಕ್ ಆ್ಯಂಡ್ ಆಲ್ಸೋ ಆನ್ ಯೋರ್ ಅಪ್ಪರ್ ಲಿಪ್ಸ್ ಆ್ಯಂಡ್ ಆಲ್ಸೋ ಆನ್ ಎ ಟೆಂಪಲ್ ಆಫ್ ದ ಫೇಸ್ ಮತ್ತು ಸೆಂಟರ್ ಆಫ್ ದ ನೋಸ್. ಚೆನ್ನಾಗಿ ಇದು ಬಂದ್ಬಿಟ್ಟು ಹೈಲೈಟಿಂಗ್ ಪಾಯಿಂಟ್ಸ್. ಸೊ ನೀವು ಚೆನ್ನಾಗಿ ಹೈಲೈಟರ್ ಹಾಕ್ಕೊಳ್ಳಿ. ತುಂಬ ಎಕ್ಸಸ್ ಆದರೆ ಅಗೇನ್ ಗೋ ವಿತ್ ದ ಬ್ಲೆಂಡರ್ ಆ್ಯಂಡ್ ಜಸ್ಟ್ ಡ್ಯಾಬ್ ಟು ರಿಮೂವ್ ದ ಎಕ್ಸಸ್ ಪ್ರಾಡಕ್ಟ್. ಓಕೆ, ನೆಕ್ಸ್ಟು ನಾವು ಐಬ್ರೋ ಫಿಲ್ ಮಾಡ್ತಿದ್ದೀರಿ. ನಾನಿಲ್ಲಿ ಪ್ಯಾಲೆಟಿಂದನೇ ಬ್ಲ್ಯಾಕ್ ಐ ಶ್ಯಾಡೋಯಿಂದ ನಾನು ಐಬ್ರೋ ಫಿಲ್ ಮಾಡ್ತೀನಿ. ಐ ವುಡ್ ಆಲ್ವೇಸ್ ಸಜೆಸ್ಟ್, ಯಾರಾದರೂ ಮೇಕಪ್ ಮಾಡ್ತಿದ್ದೀರಾ ಅಂತಂದರೆ ದಯವಿಟ್ಟು ಐಬ್ರೋ ಮಾಡಿಸ್ಕೊಳ್ಳಿ. ಸೊ ದಟ್ ನಿಮ್ಮ ಓವರ್ ಆಲ್ ಮೇಕಪ್ ತುಂಬ ಚೆನ್ನಾಗಿರುತ್ತೆ. ಫ್ಯೂ ಪೀಪಲ್ಸ್ಗೆ ಪ್ರಾಕ್ಟೀಸ್ ಇರಲ್ಲ ಐಬ್ರೋ ಮಾಡಿಸ್ಕೊಂಡು. ಸೊ ಐಬ್ರೋ ಮಾಡಿಸ್ಕೊಳೋದ್ರಿಂದ ನಿಮ್ಮ ಐ ಮೇಕಪ್ಪು ಅಥವಾ ಸಹ ನಿಮ್ಮ ಮೇಕಪ್ಪು ಕಂಪ್ಲೀಟ್ ಲುಕ್ ಬರುತ್ತೆ. ನಿಮಗೆ ಐಬ್ರೋ ಮಾಡೋಕ್ಕೆ ಬಂದಿಲ್ಲ ಅಂದರೆ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲಿ ಐಬ್ರೋ ಫಿಲ್ಲರಿಂದ ಅಥವಾ ಐ ಶ್ಯಾಡೋ ಪ್ಯಾಲೆಟಲ್ಲಿ ಬ್ಲ್ಯಾಕ್ ಇದರಿಂದ ನೀವು ಫಿಲ್ ಮಾಡ್ಕೊಳ್ಬೇಕು. ಇನ್ ಕೇಸ್ ನಿಮ್ಮ ಹತ್ರ ಪೆನ್ಸಿಲ್ ಇದ್ದರೆ, ಐಬ್ರೋ ಪೆನ್ಸಿಲ್ ಇದ್ದರೆ ನೀವು ಅದರಲ್ಲೇ ಸಹ ನಿಮ್ಮ ಐಬ್ರೋಸ್ನ ಫಿಲ್ ಮಾಡ್ಕೊಬೋದು. ಆಲ್ವೇಸ್ ಇಫ್ ಯು ಆರ್ ಯೂಸಿಂಗ್ ಎ ಬ್ರಷ್ ಕೀಪ್ ಇಟ್ ಸ್ಲ್ಯಾಂಟ್. ಸ್ಟ್ರೈಟಾಗಿಟ್ಟರೆ ಏನಾಗುತ್ತೆ, ಎಕ್ಸಸ್ ಪ್ರಾಡಕ್ಟು ಇದಾಗ್ಬಿಡುತ್ತೆ. ಸೊ ನೀವು ಈ ರೀತಿ ಐಬ್ರೋಸ್ನ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಲಿಪ್ ಲೈನರ್ ಯೂಸ್ ಮಾಡ್ತಿದ್ದೀನಿ. ಇಟ್ ಈಸ್ ಫ್ರಮ್ ಚಾಂಬೋರ್. ದ ಶೇಡ್ ಈಸ್ ವೆರಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಆಲ್ಸೋ. ಲಿಪ್ ಲೈನರ್ ಬಂದ್ಬಿಟ್ಟು ಡಾರ್ಕ್ ಆಗೇ ಇರಬೇಕು. ಯಾವ ಲಿಪ್ ಲೈನರ್ಸ್ ನೀವು ಯೂಸ್ ಮಾಡಿದ್ರು ಡೋಂಟ್ ಯೂಸ್ ವೆರಿ ಲೈಟ್ ಲಿಪ್ ಲೈನರ್. ಯಾವತ್ತೂ ಸಹ ಡಾರ್ಕ್ ಲಿಪ್ ಲೈನರ್ನ ಯೂಸ್ ಮಾಡಿ, ಯಾಕಂದರೆ ರೆಡ್ ಹೈಲೈಟ್ ಮಾಡುತ್ತೆ. ಯಾಕಂದರೆ ಲಿಪ್ನ ಇದು ಪಾಪ್ ಅಪ್ ಮಾಡುತ್ತೆ. ಇಫ್ ಯು ಹ್ಯಾವ್ ಎ ವೆರಿ ಥಿನ್ ಲಿಪ್ಸ್ಟಿಕ್ಸ್ ಇಟ್ ವಿಲ್ ಶೋ ಯೋರ್ ಲಿಪ್ಸ್ ಲಿಟಲ್ ಶೇಪ್. ಓಕೆನಾ, ಸೊ ನೀವು ಲಿಪ್ ಲೈನರ್ನ ಯೂಸ್ ಮಾಡ್ತಿದ್ದೀವಿ. ಡಾರ್ಕ್ ಆಗಿರೋ ಲಿಪ್ ಲೈನರ್ ಲಿಪ್ ಕಲರ್ನ ಯೂಸ್ ಮಾಡಿ. ನನಗೆ ಇದು ಫೇವ್ರೆಟ್. ಸೊ ಇದು ಬಂದ್ಬಿಟ್ಟು ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಇಲ್ಲಿ ನಿಮಗೆ ಶೇಡ್ ತೋರಿಸಿದ್ರೆ ಗೊತ್ತಾಗಲ್ಲ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಲಿಪ್ಸ್ಟಿಕ್ ಕಲರ್ ಬಂದ್ಬಿಟ್ಟು, ಸೊ ಮೈ ಪರ್ಸ್ನಲ್ ಆಗಿ ಹೇಳ್ಬೇಕಂದ್ರೆ ಲಿಪ್ಸ್ಟಿಕ್ ನನಗೆ ತುಂಬ ಡಾರ್ಕು ಅಲ್ಲ, ತುಂಬ ಲೈಟು ಅಲ್ಲ. ಐ ಆಲ್ವೇಸ್ ಲೈಕ್ ಟು ಕೀಪ್ ವಿತ್ ಮಾಡ್ರೇಟ್. ನಿಮಗೆ ರೆಡ್ ಲಿಪ್ಸ್ಟಿಕ್ಸ್ ಇಷ್ಟ ಆದರೆ ನೀವು ರೆಡ್ ಲಿಪ್ಸ್ಟಿಕ್ಸ್ ಯೂಸ್ ಮಾಡ್ಬೋದು. ಯು ಕ್ಯಾನ್ ಯೂಸ್ ಪಿಂಕ್ ಶೇಡ್ಸ್, ಯು ಕ್ಯಾನ್ ಯೂಸ್ ರೆಡ್ ಶೇಡ್ಸ್, ರೋಸ್ ಶೇಡ್ಸ್. ಯಾವ ಲಿಪ್ಸ್ಟಿಕ್ ನಿಮಗೆ ಇಷ್ಟ ಆಗುತ್ತೆ ಅದನ್ನೇ ನೀವು ಯೂಸ್ ಮಾಡಿ. ನೆಕ್ಸ್ಟು ಕಾಜಲ್ ಬಂದ್ಬಿಟ್ಟು ನಾನು ಐಲೈನರ್ ALF ಇಂದ ಯೂಸ್ ಮಾಡ್ತಿದ್ದೀನಿ. ಇಟ್ ಈಸ್ ವೆರಿ ವೆರಿ ಬ್ಯೂಟಿಫುಲ್ ಐಲೈನರ್. ನೋಡಿ, ನಾನು ಈ ರೀತಿಯಾಗಿ ಫಸ್ಟ್ ಒಂದು ಲೈನ್ ಹಾಕ್ಕೊಂಡು ಹೇಗೆ ವಿಂಗ್ಸ್ ಮಾಡ್ಕೊತಿದ್ದೀನಿ ಫಾರ್ ವಿಂಗ್ ಐಲೈನರ್. ಈ ರೀತಿಯಾಗಿ ನಿಮ್ಮ ಕಾರ್ನರಿಂದ ಅಟ್ಯಾಚ್ ಮಾಡಬೇಕು ಟು ದ ಹೆಡ್, ಸೊ ದ ಐಲೈನರ್ ಇಸ್ ಡನ್. ಅದೇ ರೀತಿಯಾಗಿ ನಾನು ನೆಕ್ಸ್ಟ್ ಐಸ್ಗೂ ಈ ರೀತಿಯಾಗಿ ಒಂದು ಲೈನಿಂದ ಮಾಡಿ ಈ ಥರ ಆ್ಯಂಗಲ್ ಮಾಡಿ ವಿಂಗ್ಸ್ ಮಾಡಿ, ನೆಕ್ಸ್ಟು ಟು ದ ಮಿಡಲ್ ಆಫ್ ಮೈ ಐಸ್ ಅಟ್ಯಾಚ್ಮೆಂಟ್ ಟು ದ ಕಾರ್ನರ್ ಅಟ್ಯಾಚ್ ಮಾಡಿ. ನನಗೆ ಯಾವ ಶೇಪಲ್ಲಿ ಅಂದರೆ ಯಾವ ಕನ್ಸಿಸ್ಟೆನ್ಸಿ ಎಷ್ಟು ತಿಕ್ಕಾಗಿ ನಾನು ಲೈನರ್ ಬೇಕು ನಾನು ಆ ರೀತಿಯಾಗಿ ಅಪ್ಲೈ ಮಾಡ್ತೀನಿ. ಐಲೈನರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಬಂದ್ಬಿಟ್ಟು ನಿಮಗೆ ಐಲ್ಯಾಶಸ್ ಕಮ್ಮಿ ಇದ್ದರೂ ಸಹ ಐಲೈನರ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫೇಸ್ ಕೆನಡಾಯಿಂದ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಿದ್ದೀನಿ. ಸೊ ಮೇಕಪ್ ಲಾಂಗ್ ಲಾಸ್ಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವ ಹೇಗೆ ರೆಡಿ ಆದೆ ಅಂತ. ನೀವು ಕುರ್ತಾ, ಚೂಡಿದಾರ್ ಅಥವಾ ಸ್ಯಾರಿ, ಎನಿ ಸೌತ್ ಇಂಡಿಯನ್ ಔಟ್ಫಿಟ್ ಟ್ರೈ ಮಾಡ್ಬೋದು. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹ್ಯಾಪಿ ದಸರಾ, ಲವ್ ಯು.